ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಅಪ್ಡೇಟ್ ಆಗಿರುವಂಥದ್ದು. ಇದರಿಂದ ಏನಪ್ಪ ಅಂತಂದರೆ ನಮ್ಮ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಏನಾಗ್ಬೋದು ಅಂತಂದರೆ, ಸ್ಪೆಷಲಿ ಗ್ರಾಮೀಣ ಅಭ್ಯರ್ಥಿ ವಿದ್ಯಾರ್ಥಿಗಳಿಗೆ ಲಾಸ್ 100% ಇದೆ. ಈ ಒಂದು ವಿಡಿಯೋದಲ್ಲಿ ನಾವು ಮಾಹಿತಿ ಕೊಡ್ತಾ ಇರುವಂಥದ್ದು, ತುಂಬ SSLC ಮೇಲೆ ಪ್ಯಾರಾಮೆಡಿಕಲ್ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಕುಂತಿರುವಂಥ ಅಭ್ಯರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಬೋರ್ಡ್ ಮತ್ತು ಪ್ಯಾರಾಮೆಡಿಕಲ್ ಕೌನ್ಸಿಲ್ ವತಿಯಿಂದ ಒಂದು ಅಪ್ಡೇಟ್ ಆಗಿರುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಿ, ನೋಟಿಫಿಕೇಷನ್ ರಿಗಾರ್ಡಿಂಗ್ ಪ್ಯಾರಾಮೆಡಿಕಲ್ ಅಲೈಡ್ ಹೆಲ್ತ್ ಕೋರ್ಸಸ್ ಅಡ್ಮಿಷನ್ ಫಾರ್ ದಿ ಅಕಾಡೆಮಿಕ್ ಇಯರ್ 2026-27. ಸೊ ಇಲ್ಲಿ ಏನಪ್ಪ ಅಂದರೆ 2026-27 ಸಾಲಿಗೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಅಡ್ಮಿಷನ್ಗೆ ಸಂಬಂಧಿಸಿದಂಥ ಒಂದು ನೋಟಿಫಿಕೇಷನ್ ಆದೇಶವನ್ನು ಪ್ರಕಟಣೆ ಮಾಡಿರುವಂಥದ್ದು. ಸೊ ಈ ಒಂದು ಆದೇಶ ಇವತ್ತು ರಿಲೀಸ್ ಆಗಿರುವಂಥದ್ದು 29/7/2026. ನೋಟಿಫಿಕೇಷನ್ ರಿಗಾರ್ಡಿಂಗ್ ಅಡ್ಮಿಷನ್ ಫಾರ್ ದ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಅಲೈಡ್ ಹೆಲ್ತ್ ಕೋರ್ಸಸ್ ಫಾರ್ ದಿ ಅಕಾಡೆಮಿಕ್ 2026-27. 2026 ಸಾಲಿಗೆ ಅಡ್ಮಿಷನ್ಗೆ ಸಂಬಂಧಿಸಿದಂಥ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಸಂಬಂಧಿಸಿದಲ್ಲಿ ಇದು ಅಡ್ಮಿಷನ್ಗೆ ಸಂಬಂಧಿಸಿದಂತಹ ಒಂದು ಅಪ್ಡೇಟನ್ನು ಇವರು ಮಾಡಿರುವಂಥದ್ದು. ಇಲ್ಲೇ ಒಂದಷ್ಟು ಕೋರ್ಟ್ ಜಜ್ಮೆಂಟದ ಆದೇಶಗಳನ್ನು, ಸೆಂಟ್ರಲ್ ಗೌರ್ಮೆಂಟ್ ಆದೇಶಗಳನ್ನು, ಸ್ಟೇಟ್ ಗೌರ್ಮೆಂಟ್ ಆದೇಶಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವರ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನ್ಯಾಷನಲ್ ಕಮಿಷನ್ ಫಾರ್ ಅಲೈಡ್ ಹೆಲ್ತ್ ಕೇರ್ ಪ್ರೊಫೆಷನ್ ನ್ಯೂ ದಿಲ್ಲಿ ಅವರೊಂದು ಲೆಟರ್ ಮೆನ್ಷನ್ ಮಾಡಿದ್ದಾರೆ. ನಾಮನ್ ಕ್ಲಚರು, ಎಲಿಜಿಬಿಲಿಟಿ ಕ್ರೈಟೇರಿಯಾ ಮತ್ತು ಅದರ್ ಡೀಟೇಲ್ಸ್ಗಳನ್ನು ಆ್ಯಸ್ ಪರ್ ದ ಅಕಾಡೆಮಿಕ್ ಇಯರ್ 2026ನಲ್ಲಿ 5 ಕೋರ್ಸ್ಗಳನ್ನು ನಾವು ರಿಕಗ್ನೈಸ್ ಅಂದರೆ ಏನು ಮಾಡ್ತೀವಿ, 5 ಕೋರ್ಸ್ಗಳನ್ನು ಮಾತ್ರ ನಾವಿಲ್ಲಿ ಅಡ್ಮಿಷನ್ ಎಲಿಜಿಬಿಲಿಟಿ ಕ್ರೈಟೇರಿಯಾವನ್ನು ಎದರ ಮೇಲೆ ತೊಗೊತಾ ಇದ್ದಾರೆ ಅಂತಂದರೆ, PUC ಸೈನ್ಸ್ ಆಗಿರಬೇಕು, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಮ್ಯಾಥಮೆಟಿಕ್ಸ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು 5 ಕೋರ್ಸ್ಗಳನ್ನು. ಯಾವ 5 ಕೋರ್ಸ್ಗಳಪ್ಪ ಅಂತಂದರೆ, ಒಂದು OT ಟೆಕ್ನಿಷಿಯನು, ಡಯಾಲಿಸಿಸ್ ಟೆಕ್ನಿಷಿಯನು, ಲ್ಯಾಬ್ ಟೆಕ್ನಿಷಿಯನು ಮತ್ತು ಅಪ್ಥಾಲ್ಮಿಕ್ ಅಸಿಸ್ಟೆಂಟು ಮತ್ತು ಇನ್ನೊಂದು ಇಮೇಜಿಂಗ್ ಟೆಕ್ನಾಲಜಿ, ರೇಡಿಯಾಲಜಿ ಮತ್ತು ಇಮೇಜಿಂಗ್ ಟೆಕ್ನಾಲಜಿ ಕೋರ್ಸ್ಗಳನ್ನು ನಾವು ಭರ್ತಿಗಳನ್ನು ಮಾಡಿಕೊಳ್ಳಿಕ್ಕೆ ಇಲ್ಲಿ ಆದೇಶವನ್ನು ಕೊಟ್ಟಿರುವಂಥದ್ದು. ಸೊ ಈ ಒಂದು ಆದೇಶದ ಪ್ರಕಾರ ಏನಂತಂದರೆ, ಮುಂದಿನ ದಿನಗಳಲ್ಲಿ ಪ್ಯಾರಾಮೆಡಿಕಲ್ ಅಡ್ಮಿಷನ್ಗೆ ಸಂಬಂಧಿಸಿದಂಥ ಒಂದು ಅಪ್ಡೇಟ್ಗಳನ್ನು ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ, ಇವರು ಇದೇ ಒಂದು PUC ಸೈನ್ಸ್ ಮೇಲೇ ಈ ಒಂದು ಅಪ್ಡೇಟ್ಗಳನ್ನು ಮಾಡಬೇಕು ಅಂಥೇಳಿ, ಅಂದರೆ PUC ಸೈನ್ಸ್ ಮೇಲೇ 2025ನೇ ಸಾಲಿನಲ್ಲಿ ಆ್ಯಸ್ ಪರ್ ದ ಅಲೈಡ್ ಹೆಲ್ತ್ ಕೇರ್ ಪ್ರೊಫೆಷನಲ್ ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರನೇ ಅಡ್ಮಿಷನ್ಗಳು ತೊಗೋಬೇಕಂತೇಳಿ ಈ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಸೊ ಹೀಗಾಗಿ SSLC ಮೇಲೆ ಈ ವರ್ಷದಿಂದ ಕಂಪ್ಲೀಟಾಗಿ ಬಂದಾಯಿತು. ಇದು ಫೈನಲ್, ನನಗನ್ಸುತ್ತೆ ಇದೊಂದು ಫೈನಲ್ ಮತ್ತು ಏನಪ್ಪ ಅಂತಂದರೆ 100% ಏನಪ್ಪ ಅಂದರೆ ಇನ್ಫಾರ್ಮೇಷನ್ಸ್ ರೀ ಆ ಬೋರ್ಡಿಂದ ಬಂದಿರುವಂಥದ್ದು. ಇನ್ನು ಮೇಲಿಂದ ನಿಮಗೆ SSLC ಮೇಲೆ ಪ್ಯಾರಾಮೆಡಿಕಲ್ ಬಂದಾಗಿದೆ. ಓಕೆ, SSLC ಮೇಲೆ ಪ್ಯಾರಾಮೆಡಿಕಲ್ ಬಂದಾಗಿದೆ ಇವರ ಪ್ರಕಾರ. ಅದೇ ರೀತಿಯಾಗಿ ಇನ್ನೊಂದೇನು ಅಪ್ಡೇಟ್ ಕೊಡ್ತಾ ಇದ್ದಾರೆ ಅಂತಂದರೆ, ಇವರು ಇಲ್ಲೊಂದು ಪ್ಯಾರಾಗ್ರಾಫನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ಪ್ಯಾರಾಗ್ರಾಫಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ, ಹಾನರೇಬಲ್ ಹೈಕೋರ್ಟ್ ಅವರ ಪ್ರಕಾರ ಏನು ಒಂದಷ್ಟು ಪ್ರೈವೇಟ್ ಕಾಲೇಜಿನ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ದವರು ಏನು ಹೋಗಿದ್ರು, ಕೋರ್ಟಿಗೆ ಹೋಗಿದ್ರು, ಅವರುಗಳಿಗೆ ಯಾರು ಇನ್ನೂವರೆಗೆ 13/7/2026 ತನಕ ಯಾರು ಅಡ್ಮಿಷನ್ ಆಗಿದ್ದರು SSLC ಮೇಲೆ ಪ್ರೈವೇಟ್ ಕಾಲೇಜ್ಗಳಿಗೆ ಮಾತ್ರ ಇವ್ರು ಕೊಡ್ತಿರುವಂಥ ಆದೇಶ. ಯಾರು ಅಡ್ಮಿಷನ್ ಆಗಿದ್ದರು 13/7/2016 ತನಕ ಯಾರು ಪ್ರೈವೇಟ್ ಕಾಲೇಜಿನವರು ಏನು ಅಡ್ಮಿಷನ್ ತೊಗೊಂಡಿದ್ರು ಅವರುಗಳಿಗೆ ಮಾತ್ರ ಏನಪ್ಪ ಅಂತಂದರೆ ಇದನ್ನು SSLC ಮೇಲೆ ಅವ್ರುಗಳಿಗೆ ಕನ್ಸಿಡರ್ ಮಾಡ್ತಾಯಿದ್ದಾರೆ. ಪ್ರೈವೇಟ್ ಕಾಲೇಜ್ಗಳಿಗೆ ಮಾತ್ರ ಇದನ್ನು ಕನ್ಸಿಡರ್ ಮಾಡ್ತಿರುವಂಥದ್ದು. ಗೋರ್ಮೆಂಟ್ ಕಾಲೇಜುಗಳಿಗೆ PUC ಸೈನ್ಸ್ ಮೇಲೇ ಅಡ್ಮಿಷನ್ ತೊಗೋಬೇಕಂತ ಆದೇಶ ಬಂದಿದೆ, ಹೌದಾ. ಅದಾದ ನಂತರ ಇಲ್ಲಿ ನನಗೆ ಇವ್ರ ಪ್ರಕಾರ ಹೇಳ್ತಾ ಇರೋದು ಏನಂತಂದರೆ, ಓನ್ಲಿ ಪ್ರೈವೇಟ್ ಕಾಲೇಜುಗಳಿಗೆ ಯಾರು 13/7/2026 ತನಕ ಅಡ್ಮಿಷನ್ ತೊಗೊಂಡಿದ್ರು ಅಂಥ ವಿದ್ಯಾರ್ಥಿಗಳು, SSLC ಮೇಲೆ ಅಡ್ಮಿಷನ್ ತೊಗೊಂಡಿದ್ರು, ಪ್ರೈವೇಟ್ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡಿದ್ರು ಅಂಥ ವಿದ್ಯಾರ್ಥಿಗಳಿಗೆ ಅನುಮತಿಯನ್ನು 2026ನೇ ಸಾಲಿನಲ್ಲಿ ಕೊಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿ ಈ 13/7/2026 ನಂತರ ಏನು ಅಡ್ಮಿಷನ್ ಆಗಿದ್ದಾರೆ ಅವರುಗಳಿಗೆ ಈ ಒಂದು ಅನುಮತಿಯನ್ನು ಕೊಟ್ಟಿಲ್ಲ.